ಮಹಾಕುಂಭ ಮೇಳದಲ್ಲಿ ದುರಂತದ ನಡುವೆ ಕೂಡ ಭಕ್ತರ ಸಾಗರವೇ ಇವತ್ತು ಹರಿದು ಬಂದಿದೆ. ಅಗಾಧ ಹಿಂದೂ ಶಕ್ತಿ ಅನಾವರಣವಾಗಿದ್ದು ಇಡೀ ವಿಶ್ವ ದಂಗಾಗಿ ಹೋಗಿದೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅಗಾಧ ಹಿಂದೂ ಶಕ್ತಿ ಅನಾವರಣ, ವಿಶ್ವವೇ ದಂಗು. ಬರೋಬ್ಬರಿ 20 ಕೋಟಿ ಜನರಿಂದ ಪುಣ್ಯ ಸ್ನಾನ. ಜನಸಾಗರ, ಹಿಂದೂ ಮಹಾಸಾಗರ, ಅಸಂಖ್ಯಾತ ಭಕ್ತರು, ಸಾಧು ಸಂತರು, ನಾಗ ಸಾಧುಗಳಿಂದ ತುಂಬಿ ತುಳುಕುತ್ತಿದೆ ಪ್ರಯಾಗ್ರಾಜ್. ಮಹಾಕುಂಭಮೇಳ ವಿಶ್ವದ ಮೂಲೆ ಮೂಲೆಯಲ್ಲಿರುವ ಭಕ್ತಾದಿಗಳನ್ನ ಸೆಳೆಯುತ್ತಿದೆ. ಹೀಗಾಗಿ ಹಿಂದೂಗಳು ಪ್ರಯಾಗ್ನತ್ತ ಮುಖ ಮಾಡಿದ್ದು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ ಭಕ್ತರ ಸಂಖ್ಯೆ ಬರೋಬ್ಬರಿ 20 ಕೋಟಿ ದಾಟಿದೆ. हमारे जो आराध्य देवता भगवान कार्तिक हैं, महादेव हैं, माँ गंगा हैं, माँ काली हैं, यमुना हैं, सरस्वती हैं, हमने सबका पूजन करके विश्व के कल्याण के लिए हमने प्रार्थना किया, मंगल कामना किया। विशेष करके हमने उत्तर प्रदेश सरकार को और केंद्र सरकार को बधाई दिया। 13 ಅಖಾಡಗಳ ಸಾಧು ಸಂತರ ಪುಣ್ಯ ಸ್ನಾನ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಅಸಂಖ್ಯಾತ ಸಾಧು ಸಂತರು, ನಾಗ ಸಾಧುಗಳು ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಈ ವೇಳೆ ನಾಗ ಸಾಧುಗಳು ಡ್ಯಾನ್ಸ್ ಮಾಡಿಕೊಂಡು, ಕತ್ತಿ ವರಸೆ ಮಾಡಿಕೊಂಡು ಬಂದು ಪವಿತ್ರ ಸ್ನಾನ ಮಾಡಿದ್ರು. ಮಹಾಕುಂಭದಲ್ಲಿ ಲಕ್ಷಾಂತರ ನಾಗ ಸಾಧುಗಳು ಅಮೃತ ಸ್ನಾನ ಮಾಡಿದ್ರು. ಮಹಾನಿರ್ವಾಣಿ ಅಖಾಡದ 13 ಸಾಧು ಸಂತರು ಕೂಡ ಪುಣ್ಯ ಸ್ನಾನ ಮಾಡಿದ್ರು. ಅವರಿಗೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಮಾಡಲಾಯಿತು. ಜನವರಿ 13ರಂದು ಆರಂಭವಾಗಿರುವ ಮಹಾಕುಂಭಮೇಳವು ಫೆಬ್ರವರಿ 26ರವರೆಗೆ ನಡೆಯಲಿದೆ. ಈ ಬಾರಿ ಕುಂಭಮೇಳಕ್ಕೆ 45 ಕೋಟಿಗೂ ಹೆಚ್ಚು ಜನ ಆಗಮಿಸುವ ನಿರೀಕ್ಷೆ ಇದೆ. ವರ್ಷಗಳ ಬಳಿಕ ಭರತ ಖಂಡದ ವಿಸ್ಮಯಕ್ಕೆ ಸಾಕ್ಷಿಯಾಗಿದೆ ಪ್ರಯಾಗ್ರಾಜ್. ಅಗಾಧ ಹಿಂದೂ ಶಕ್ತಿಯನ್ನ ಕಂಡು ಇಡೀ ವಿಶ್ವವೇ ದಂಗಾಗಿರೋದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಹಾಕುಂಭ ಮೇಳದಲ್ಲಿ ದುರಂತದ ನಡುವೆ ಕೂಡ ಭಕ್ತರ ಸಾಗರವೇ ಇವತ್ತು ಹರಿದು ಬಂದಿದೆ. ಅಗಾಧ ಹಿಂದೂ ಶಕ್ತಿ ಅನಾವರಣವಾಗಿದ್ದು ಇಡೀ ವಿಶ್ವ ದಂಗಾಗಿ ಹೋಗಿದೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅಗಾಧ ಹಿಂದೂ ಶಕ್ತಿ ಅನಾವರಣ, ವಿಶ್ವವೇ ದಂಗು. ಬರೋಬ್ಬರಿ 20 ಕೋಟಿ ಜನರಿಂದ ಪುಣ್ಯ ಸ್ನಾನ. ಜನಸಾಗರ, ಹಿಂದೂ ಮಹಾಸಾಗರ, ಅಸಂಖ್ಯಾತ ಭಕ್ತರು, ಸಾಧು ಸಂತರು, ನಾಗ ಸಾಧುಗಳಿಂದ ತುಂಬಿ ತುಳುಕುತ್ತಿದೆ ಪ್ರಯಾಗ್ರಾಜ್. ಮಹಾಕುಂಭಮೇಳ ವಿಶ್ವದ ಮೂಲೆ ಮೂಲೆಯಲ್ಲಿರುವ ಭಕ್ತಾದಿಗಳನ್ನ ಸೆಳೆಯುತ್ತಿದೆ. ಹೀಗಾಗಿ ಹಿಂದೂಗಳು ಪ್ರಯಾಗ್ನತ್ತ ಮುಖ ಮಾಡಿದ್ದು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ ಭಕ್ತರ ಸಂಖ್ಯೆ ಬರೋಬ್ಬರಿ 20 ಕೋಟಿ ದಾಟಿದೆ. हमारे जो आराध्य देवता भगवान कार्तिक हैं, महादेव हैं, माँ गंगा हैं, माँ काली हैं, यमुना हैं, सरस्वती हैं, हमने सबका पूजन करके विश्व के कल्याण के लिए हमने प्रार्थना किया, मंगल कामना किया। विशेष करके हमने उत्तर प्रदेश सरकार को और केंद्र सरकार को बधाई दिया। 13 ಅಖಾಡಗಳ ಸಾಧು ಸಂತರ ಪುಣ್ಯ ಸ್ನಾನ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಅಸಂಖ್ಯಾತ ಸಾಧು ಸಂತರು, ನಾಗ ಸಾಧುಗಳು ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಈ ವೇಳೆ ನಾಗ ಸಾಧುಗಳು ಡ್ಯಾನ್ಸ್ ಮಾಡಿಕೊಂಡು, ಕತ್ತಿ ವರಸೆ ಮಾಡಿಕೊಂಡು ಬಂದು ಪವಿತ್ರ ಸ್ನಾನ ಮಾಡಿದ್ರು. ಮಹಾಕುಂಭ
ಮಹಾಕುಂಭದಲ್ಲಿ ಲಕ್ಷಾಂತರ ನಾಗಸಾಧುಗಳು ಅಮೃತ ಸ್ನಾನ ಮಾಡಿದ್ರು. ಮಹಾನಿರ್ವಾಣಿ ಅಖಾಡದ 13 ಸಾಧು ಸಂತರು ಕೂಡ ಪುಣ್ಯ ಸ್ನಾನ ಮಾಡಿದ್ರು. ಅವರಿಗೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಮಾಡಲಾಯಿತು. ಜನವರಿ 13ರಂದು ಆರಂಭವಾಗಿರುವ ಮಹಾಕುಂಭಮೇಳವು ಫೆಬ್ರವರಿ 26ರವರೆಗೆ ನಡೆಯಲಿದೆ. ಈ ಬಾರಿ ಕುಂಭಮೇಳಕ್ಕೆ 45 ಕೋಟಿಗೂ ಹೆಚ್ಚು ಜನ ಆಗಮಿಸುವ ನಿರೀಕ್ಷೆ ಇದೆ. ವರ್ಷಗಳ ಬಳಿಕ ಭರತ ಖಂಡದ ವಿಸ್ಮಯಕ್ಕೆ ಸಾಕ್ಷಿಯಾಗಿದೆ ಪ್ರಯಾಗ್ರಾಜ್. ಅಗಾಧ ಹಿಂದೂ ಶಕ್ತಿಯನ್ನ ಕಂಡು ಇಡೀ ವಿಶ್ವವೇ ದಂಗಾಗಿರೋದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಹಾಕುಂಭ ಮೇಳದಲ್ಲಿ ದುರಂತದ ನಡುವೆ ಕೂಡ ಭಕ್ತರ ಸಾಗರವೇ ಇವತ್ತು ಹರಿದು ಬಂದಿದೆ. ಅಗಾಧ ಹಿಂದೂ ಶಕ್ತಿ ಅನಾವರಣವಾಗಿದ್ದು ಇಡೀ ವಿಶ್ವ ದಂಗಾಗಿ ಹೋಗಿದೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಅಗಾಧ ಹಿಂದೂ ಶಕ್ತಿ ಅನಾವರಣ, ವಿಶ್ವವೇ ದಂಗು. ಬರೋಬ್ಬರಿ 20 ಕೋಟಿ ಜನರಿಂದ ಪುಣ್ಯ ಸ್ನಾನ. ಜನಸಾಗರ, ಹಿಂದೂ ಮಹಾಸಾಗರ, ಅಸಂಖ್ಯಾತ ಭಕ್ತರು, ಸಾಧು ಸಂತರು, ನಾಗ ಸಾಧುಗಳಿಂದ ತುಂಬಿ ತುಳುಕುತ್ತಿದೆ ಪ್ರಯಾಗ್ರಾಜ್. ಮಹಾಕುಂಭಮೇಳ ವಿಶ್ವದ ಮೂಲೆ ಮೂಲೆಯಲ್ಲಿರುವ ಭಕ್ತಾದಿಗಳನ್ನ ಸೆಳೆಯುತ್ತಿದೆ. ಹೀಗಾಗಿ ಹಿಂದೂಗಳು ಪ್ರಯಾಗ್ನತ್ತ ಮುಖ ಮಾಡಿದ್ದು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ ಭಕ್ತರ ಸಂಖ್ಯೆ ಬರೋಬ್ಬರಿ 20 ಕೋಟಿ ದಾಟಿದೆ. हमारे जो आराध्य देवता भगवान कार्तिक हैं, महादेव हैं, माँ गंगा हैं, माँ काली हैं, यमुना हैं, सरस्वती हैं, हमने सबका पूजन करके विश्व के कल्याण के लिए हमने प्रार्थना किया, मंगल कामना किया। विशेष करके हमने उत्तर प्रदेश सरकार को और केंद्र सरकार को बधाई दिया। 13 ಅಖಾಡಗಳ ಸಾಧು ಸಂತರ ಪುಣ್ಯ ಸ್ನಾನ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಅಸಂಖ್ಯಾತ ಸಾಧು ಸಂತರು, ನಾಗಸಾಧುಗಳು ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಈ ವೇಳೆ ನಾಗಸಾಧುಗಳು ಡ್ಯಾನ್ಸ್ ಮಾಡಿಕೊಂಡು, ಕತ್ತಿ ವರಸೆ ಮಾಡಿಕೊಂಡು ಬಂದು ಪವಿತ್ರ ಸ್ನಾನ ಮಾಡಿದ್ರು. ಮಹಾಕುಂಭದಲ್ಲಿ ಲಕ್ಷಾಂತರ ನಾಗಸಾಧುಗಳು ಅಮೃತ ಸ್ನಾನ ಮಾಡಿದ್ರು. ಮಹಾನಿರ್ವಾಣಿ ಅಖಾಡದ 13 ಸಾಧು ಸಂತರು ಕೂಡ ಪುಣ್ಯ ಸ್ನಾನ ಮಾಡಿದ್ರು. ಅವರಿಗೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಮಾಡಲಾಯಿತು. ಜನವರಿ 13ರಂದು ಆರಂಭವಾಗಿರುವ ಮಹಾಕುಂಭಮೇಳವು ಫೆಬ್ರವರಿ 26ರವರೆಗೆ ನಡೆಯಲಿದೆ. ಈ ಬಾರಿ ಕುಂಭಮೇಳಕ್ಕೆ 45 ಕೋಟಿಗೂ ಹೆಚ್ಚು ಜನ ಆಗಮಿಸುವ ನಿರೀಕ್ಷೆ ಇದೆ. ವರ್ಷಗಳ ಬಳಿಕ ಭರತ ಖಂಡದ ವಿಸ್ಮಯಕ್ಕೆ ಸಾಕ್ಷಿಯಾಗಿದೆ ಪ್ರಯಾಗ್ರಾಜ್. ಅಗಾಧ ಹಿಂದೂ ಶಕ್ತಿಯನ್ನ ಕಂಡು ಇಡೀ ವಿಶ್ವವೇ ದಂಗಾಗಿರೋದಂತೂ ಸುಳ್ಳಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.